ಲೋಕಸಭಾ ರಣಕಣದಲ್ಲಿ ರಣೋತ್ಸವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇನ್ನು ರಣಕಣದಲ್ಲಿ ಕಿಚ್ಚನ್ನೆಬ್ಬಿಸಲು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕನಕಪುರ ಬಂಡೆ ಟ್ರಬಲ್ ಶೂಟರ್ ಡಿಕೆ ಸಕಲೇಶಪುರಕ್ಕೆ ಆಗಮಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ರೋಡ್ ಶೋ ನಡೆಸಲಿದ್ದಾರೆ. ಆದರೆ ಇದಕ್ಕೂ ಮುನ್ನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಪರ ಬ್ಯಾಕರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್ ಶೆಟ್ಟಿ ಅವರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಭರ್ಜರಿ ಪ್ರಚಾರ ನಡೆಸಿದರು. ಮನೆ ಮನೆಗೆ ತೆರಳಿದ ರಂಗನಾಥ್ ಶೆಟ್ಟಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವ 25 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಾಟೀಲ್ ಅವರನ್ನ ಗೆಲ್ಲಿಸಿ ಸಿದ್ದರಾಮಯ್ಯನವರ ಕೈ ಬಲ ಪಡಿಸಬೇಕೆಂದು ಜನರಲ್ಲಿ ಕೇಳಿಕೊಂಡರು. ಇನ್ನು ಬ್ಯಾಕರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಂಗನಾಥ್ ಶೆಟ್ಟಿಯವರ ವೈಯಕ್ತಿಕ ವರ್ಚಸ್ಸು ಈ ಬಾರಿ ಕಾಂಗ್ರೆಸ್ಗೆ ಒಂದಷ್ಟು ಬಲ ತುಂಬುತ್ತದೆ ಎಂದು ಸ್ಥಳೀಯರ ಹೇಳಿಕೆ. ಇನ್ನು ಈ ಮತ ಪ್ರಚಾರದಲ್ಲಿ ಯುವರಾಜ್ ಸುಳ್ಳಕ್ಕಿ, ಚೆನ್ನಯ್ಯ ಬ್ಯಾಕರವಳ್ಳಿ, ನಾಗೇಶ್ ಅರಗರಹಳ್ಳಿ, ಸರಿತಾ ಅರಕೆರೆ, ಅಂಬಿಕಾ ಕೊಣ್ಣೂರು, ಸುಜಾತ ಶಾಂತಪುರ, ಸೋಮಶೇಖರ್ ಬ್ಯಾಕರವಳ್ಳಿ, ಯುವ ಮುಖಂಡರು ಕಾರ್ತಿಕ್ ಸುಳ್ಳಕ್ಕಿ, ಯುವ ಮುಖಂಡರು ಪುಟ್ಟರಾಜು ನಡಹಳ್ಳಿ ಹಾಗೂ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು.